ನಮಸ್ಕಾರ, ನಿಮ್ಮೆಲ್ಲರಿಗೂ ರೇಖಾಸ್ ಕುಕ್ಹೌಸ್ಗೆ ಸ್ವಾಗತ. ಮನೆಯಲ್ಲಿ ಮಕ್ಕಳು ಯಾವಾಗಲೂ ಏನಾದರೂ ಚಾಕ್ಲೇಟ್ ಅಥವಾ ಸ್ವೀಟ್ ಏನಾದರೂ ಕೇಳ್ತಾ ಇರ್ತಾರಲ್ವ. ಈ ಸತಿ ಕ್ರಿಸ್ಮಸ್ ಟೈಮಲ್ಲಿ ನೀವು ಈ ಥರ ಒಂದು ರೆಸಿಪಿನ ಟ್ರೈ ಮಾಡಿ ನೋಡಿ. ತುಂಬ ಫಾಸ್ಟಾಗಿ ಆಗುತ್ತೆ. ಆಮೇಲೆ ತುಂಬಾ ಅಂದರೆ ಯಾವ ರೀತಿಯಿಂದ ಕೆಡೋ ಚಾನ್ಸಸ್ ಏನೂ ಇರಲ್ಲ. ಆಮೇಲೆ ತುಂಬ ಈಸಿ, ಮನೇಲಿರೋ ಸಾಮಾನು ಅಷ್ಟೇ ಬಳಸ್ಕೊಂಡು ಮಾಡ್ಕೋಬೋದು. 2 ಕಪ್ಪು ನಾನು ಹಾಲು ತೊಗೊಂಡಿದ್ದೀನಿ. ಈ 2 ಕಪ್ಪು ಹಾಲಿಗೆ ನಾನು ಕಾರ್ನ್ ಫ್ಲೋರ್ ಹಾಕ್ಕೋತಾ ಇದ್ದೀನಿ. 3 ಸ್ಪೂನ್ ಕಾರ್ನ್ ಫ್ಲೋರ್ ಹಾಕ್ಕೋತಾ ಇದ್ದೀನಿ. ಈ ಕಾರ್ನ್ ಫ್ಲೋರ್ ಹಾಕ್ಕೊಳ್ಳೋ ಉದ್ದೇಶ ಇದು ಗಟ್ಟಿತನ ಬರುತ್ತೆ ಈ ಕಾರ್ನ್ ಫ್ಲೋರಿಂದ. ಇನ್ನೊಂದು ಈಗ ನಾನು ಇದಕ್ಕೆ ಕೋಕೋ ಪೌಡ್ರ್ ಹಾಕ್ತಾಯಿದ್ದೀನಿ. ಕೋಕೋ ಪೌಡ್ರ್ ಯೂಶ್ವಲಿ ನೀವು ಚಾಕ್ಲೇಟ್ ಕೇಕ್ ಎಲ್ಲ ಮಾಡೋಕ್ಕೆಲ್ಲ ಬಳಸ್ತಿರಲ್ಲ, ಅದನ್ನು ಒಂದು 2 ಸ್ಪೂನ್ ಟೇಬಲ್ ಸ್ಪೂನ್, ಅಂದರೆ ದೊಡ್ಡ ಸ್ಪೂನಿಗೆ ಟೇಬಲ್ ಸ್ಪೂನ್ ಅಂತಾರೆ, ಅದು ಹಾಕ್ತಾಯಿದ್ದೀನಿ. ಸಕ್ಕರೆನ ನಾನು 3 ಸ್ಪೂನ್ ಹಾಕ್ತಾಯಿದ್ದೀನಿ. ಸೊ ಈ ಅಳತೆನ ಕರೆಕ್ಟಾಗಿ ಮೇಂಟೈನ್ ಮಾಡಿ ಚೆನ್ನಾಗಿ ಬರುತ್ತೆ. 3 ದೊಡ್ಡ ಸ್ಪೂನು ಸಕ್ಕರೆ ಹಾಕೋಣಂತೆ. ಇದಾದ ನಂತರ ನಾನು ಇದಕ್ಕೆ ಚೆನ್ನಾಗಿ ಇದನ್ನೆಲ್ಲ ಮಿಕ್ಸ್ ಮಾಡ್ಕೋಬೇಕು. ಈಗ ಏನಾಗುತ್ತೆ, ನಾನು ಇನ್ನೂ ಒಲೆ ಹಚ್ಚಿಲ್ಲ, ಆನ್ ಮಾಡಿಲ್ಲ. ಈಗ ಫಸ್ಟಿಗೆ ನಾನು ಇದನ್ನ ಹಾಕ್ಕೊಂಬಿಟ್ಟು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಶುಗರು, ಈ ಕೋಕೋ ಪೌಡ್ರು, ಆಮೇಲೆ ಕಾರ್ನ್ ಫ್ಲೋರ್ ಎಲ್ಲ ಕೆಳಗೆ ಹೋಗ್ಬಿಡುತ್ತೆ, ತೆಳಕ್ಕೆ ಹತ್ತಿರುತ್ತೆ. ಸೊ ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಒಳ್ಳೆ ಮಿಕ್ಸ್ಚರ್ನ ನಾವು ರೆಡಿ ಮಾಡ್ಕೋಬೇಕು. ಒಂದು 2ರಿಂದ 3 ನಿಮಿಷ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಕೋಕೋ ಪೌಡ್ರು ಇದ್ರೂ ನಡೆಯುತ್ತೆ, ಆದರೆ ಆ ಕಾರ್ನ್ ಫ್ಲೋರ್ ಮಾತ್ರ ಎಲ್ಲನೂ ಕ್ಲೀನ್ ಆಗಬೇಕು, ಇಲ್ಲಾಂದರೆ ಗಂಟು ಥರ ಆಗಿಬಿಡುತ್ತೆ. ಸೊ ಈ ಥರ ಎಲ್ಲ ಕ್ಲೀನ್ ಮಾಡಿಕೊಂಡು ಈ ಥರ ಮಿಕ್ಸ್ ಮಾಡಿಕೊಂಡು ಈಗ ನಾನು ಒಲೆ ಮೇಲೆ ಇಡ್ತಾಯಿದ್ದೀನಿ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ, ಭಾಳ ಹೈ ಫ್ಲೇಮಲ್ಲ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಹೋಗೋದಷ್ಟೇ. ನೋಡಿ ಎಷ್ಟು ಸಿಂಪಲ್ಲಾಗಿದೆ ಈ ಡೆಸರ್ಟು. ಆಮೇಲೆ ತುಂಬ ಟೇಸ್ಟಿ, ಮಕ್ಕಳಂತೂ ಇಷ್ಟಪಟ್ಟು ತಿಂತಾರೆ ಎಲ್ಲರೂ. ಮಕ್ಕಳು ಅಷ್ಟೇ ಅಲ್ಲ, ದೊಡ್ಡವರು ಕೂಡ ಇಷ್ಟಪಟ್ಟು ತಿಂತಾರೆ. ಇದಕ್ಕೆ ನಾನು 1 ಸ್ಪೂನ್ ಬಟರ್ ಹಾಕ್ತಾಯಿದ್ದೀನಿ. ಈ ಬಟರ್ ಹಾಕೋ ಉದ್ದೇಶ ಏನಂದರೆ, ಏನು ನಾವು ಮಾಡ್ತಾಯಿದ್ದೀವಿ ಇದಕ್ಕೊಂದು ಶೈನಿಂಗ್ ಬರುತ್ತೆ. ಈ ಶೈನಿಂಗ್ ತುಂಬ ಚೆನ್ನಾಗಿರುತ್ತೆ. ಇದು ಈ ಥರ ಶೈನಿಂಗ್ ಬರುತ್ತೆ. ಆಮೇಲೆ ಟೇಸ್ಟೂ ಎನ್ಹಾನ್ಸ್ ಆಗುತ್ತೆ, ಜಾಸ್ತಿ ಆಗುತ್ತೆ. ನೋಡಿ ಈ ಥರ ಎಷ್ಟು ಚೆನ್ನಾಗಿ ಶೈನಿಂಗ್ ಬರ್ತಾಯಿದೆ ಅಲ್ವಾ. ನೋಡಿ ಈ ಥರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಗಟ್ಟಿ ಆಗಿಬಿಟ್ಟಿದೆ ನೋಡಿ ಆಗಲೇ. ಇದು ಒಂದು 7ರಿಂದ 8 ನಿಮಿಷ ತೊಗೊಳುತ್ತೆ ಗಟ್ಟಿಯಾಗೋಕ್ಕೆ. ಒಂದು ಸ್ವಲ್ಪ ವೆನಿಲಾ ಎಸೆನ್ಸ್ ಹಾಕ್ಕೊಳ್ಳಿ, ಒಂದು ಅರ್ಧ ಸ್ಪೂನು ಇದ್ದರೆ ಹಾಕ್ಕೊಳ್ಳಿ, ಟೇಸ್ಟ್ ಜಾಸ್ತಿ ಆಗುತ್ತೆ. ಇಲ್ಲ ಅಂದರೆ ನಡೆಯುತ್ತೆ. ನೋಡಿ ಈ ಥರ ಚೆನ್ನಾಗಿ ಗಟ್ಟಿ ಆಗ್ಬಿಟ್ಟಿದೆ ಅಲ್ಲ ಇವಾಗ. ನೋಡಿ ಎಲ್ಲ ಸಾಫ್ಟಾಗಿದೆ, ಎಲ್ಲೂ ಗಂಟುಗಳು ಏನೂ ಇಲ್ಲ. ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಅದೆಲ್ಲ. ಈಗ ಇದನ್ನು ನಾವು ಒಲೆಯಿಂದ ಹೊರಗಡೆ ತಕ್ಕೋಬೋದು. ನೋಡಿ ಕ್ಲಿಯರಾಗಿ ಇದು ಆಗಬೇಕು. ಅಂದರೆ ನೋಡಿ ನಾನು ನಿಮ್ಗೆ ತೋರಿಸ್ತೀನಿ ಯಾವಾಗ. ಹಿಂಗೆ ನೋಡಿ, ಈಗ ಹಿಂಗೆ ಮಾಡಿದ ತಕ್ಷಣ 2 ಒಂದಕ್ಕೊಂದು ಸೇರ್ಕೋತಾ ಇಲ್ಲ, ಆ ಕಡೆ ಈ ಕಡೆದು. ಸೊ ಅಂದರೆ ಅರ್ಥ ಇದು ಗಟ್ಟಿ ಆಗುತ್ತೆ ಅಂತ. ಸೊ ಈಗ ಈ ಕನ್ಸಿಸ್ಟೆನ್ಸಿ ಬಂದಮೇಲೆ ತೆಗೆಯೋಣ. ಈಗ ನಾನು ಅರ್ಧ ಕಪ್ಪು ಚಾಕ್ಲೇಟ್ ಹಾಕ್ಕೊಂಡಿದ್ದೀನಿ. ನನ್ನ ಹತ್ರ ಕಾಂಪೌಂಡ್ ಚಾಕ್ಲೇಟ್ ಅಂತ ಇರುತ್ತೆ, ಡಾರ್ಕ್ ಚಾಕ್ಲೇಟ್, ಅದನ್ನ ಹಾಕ್ಕೊಂಡಿದ್ದೀನಿ. ಇದಿಲ್ಲ ಅಂದರೆ ಏನೂ ಟೆನ್ಷನ್ ಇಲ್ಲ. ನಿಮ್ಮ ಹತ್ರ ಡೈರಿ ಮಿಲ್ಕ್ ಚಾಕ್ಲೇಟ್ ಇದ್ದರೆ ಅದು ಒಂದು ಅರ್ಧ ಕಪ್ನಷ್ಟು ಹಿಂಗೆ ಪೀಸ್ ಮಾಡ್ಕೊಂಡು ನೋಡಿ, ಒಂದು ಅರ್ಧ ಕಪ್ನಷ್ಟು ಹಾಕ್ಕೊಳ್ಳಿ. ಹಾಕ್ಕೊಂಡ್ರೆ ಇದು ನೋಡಿ ಈ ಥರ ಅದಕ್ಕೆ ಆ್ಯಕ್ಚುಯಲ್ ಟೇಸ್ಟಿಂದು, ಅಂದರೆ ಚಾಕ್ಲೇಟ್ ಟೇಸ್ಟ್ ಅದರೊಳಗೆ ಬರುತ್ತೆ. ನಿಮ್ಮ ಹತ್ರ ಡೈರಿ ಮಿಲ್ಕು ಅಥವಾ ಈಗೆಲ್ಲ ಸಿಲ್ಕ್ ಅಂತ ಬರುತ್ತೆ, ಯಾವ ಚಾಕ್ಲೇಟ್ ಇದ್ದರೂ ಹಾಕ್ಕೋಬೋದು. ಈ ಥರ ಚಾಕ್ಲೇಟ್ನ ಹಾಕ್ಕೊಂಡು ಏನು ಇದನ್ನು ಆರಿಸೋದೇನು ನೆಸಸರಿ ಇಲ್ಲ. ಬಿಸಿ ಇದ್ದಾಗಲೇ ನಾನು ಈ ಥರ ಕಪ್ಪಲ್ಲಿ ಅರೇಂಜ್ ಮಾಡ್ತೀನಿ. ನೋಡಿ ಈ ಥರ ಕಪ್ಪು ನಿಮ್ಮಲ್ಲಿ ಇದ್ರೇ ಮಾಡಬೇಕು ಅಂತ ಹಂಗಲ್ಲ. ಒಂದು ನೀವು ಯಾವುದೇ ಇದ್ರ ಗ್ಲಾಸ್ ಬೌಲ್ ಇದ್ದರೆ ಸಣ್ಣ ಸಣ್ಣ ಬೌಲಲ್ಲಿ ಕೂಡ ಸೆಟ್ ಮಾಡ್ಕೋಬೋದು. ಇದು ಸೆಟ್ ಮಾಡೋಕ್ಕೆ ಕೂಡ ಒಂದು ಅರ್ಧ ಗಂಟೆನೂ ನಡೆಯಲ್ಲ. ಈಗ ಹಾಕ್ತಿದ್ದಂಗೆ ಹಂಗೆ ಸೆಟ್ ಆಗ್ತಾಯಿದೆ ಆಗಲೇ, ಅದು ಅಷ್ಟು ಬೇಗ ಸೆಟ್ ಆಗಿಬಿಡುತ್ತೆ. ನೋಡಿ ಈ ಥರ ಇದು ನಾನು ಕ್ರಿಸ್ಮಸ್ ಸಲುವಾಗಿ ಅಂತ ಹೇಳ್ಬಿಟ್ಟು ಇದು ಡೆಸರ್ಟ್ನ ಈ ಥರ ಸರ್ವ್ ಮಾಡ್ತಾರಲ್ಲ, ಅದಕ್ಕೆ ನಾನು ಈ ಥರ ಸಣ್ಣ ಸಣ್ಣ ಬೌಲ್ಸ್ಗಳೆಲ್ಲ ಹಾಕಿದ್ದೀನಿ. ನೋಡಿ ಇದು ಇಲ್ಲ ಅಂದರೆ ನಿಮ್ಮ ಹತ್ರ ಈ ಥರ ಇಲ್ಲ ಅಂತಂದರೆ ಸಾದಾ ಬೌಲ್ಸಲ್ಲಿ ಹಾಕ್ಕೊಳ್ಳಿ, ಸ್ಟೀಲ್ ಬೌಲ್ಸಲ್ಲಿ ಹಾಕ್ಕೋಬೋದು, ಪ್ಲಾಸ್ಟಿಕಲ್ಲಿ ಹಾಕ್ಬೋದು, ಯಾವುದಾದ್ರೂ ಹಾಕ್ಕೋಬೋದು. ನೋಡಿ ಒಂದು ಗಂಟೆ ನಾನು ಫ್ರಿಜ್ರಲ್ಲಿ ಇಟ್ಟಿದ್ದೆ. ಅದಾದ ನಂತರ ಇದು ಸುಮ್ಮನೆ ನಾನು ಡೆಕೋರೇಟ್ ಮಾಡ್ತಿದ್ದೀನಿ. ಈ ಥರ ಮಾಡಬೇಕು ಅಂತ ಏನಿಲ್ಲ, ನನ್ನ ಹತ್ರ ಕ್ರೀಮ್ ಇದೆ ಅಂತ ಹೇಳ್ಬಿಟ್ಟು, ವಿಪ್ ಕ್ರೀಮ್ ಇದೆ ಅಂತ ಹೇಳ್ಬಿಟ್ಟು ನಾನು ಈ ಥರ ಡೆಕೋರೇಟ್ ಮಾಡ್ತಾಯಿದ್ದೀನಿ. ಇದಕ್ಕೆ ಮೇಲ್ಗಡೆ ಈ ಚಾಕ್ಲೇಟಿಂದು ವರ್ಮಿಸಿಲಿ ಅಂತ ಬರುತ್ತೆ, ಅಂದರೆ ಶಾವಿಗೆ ಅಂತಂತಾರೆ ಅದನ್ನು, ಚಾಕ್ಲೇಟ್ ಶಾವಿಗೆಗಳು ಸಣ್ಣವಿರುತ್ತೆ, ಅದನ್ನ ಈ ಥರ ಇಡ್ತಾಯಿದ್ದೀನಿ. ಡೆಕೋರೇಷನ್ ಮಾತ್ರ ನಿಮಗೆ ಬಿಟ್ಟಿದ್ದು, ನಿಮಗೆ ಏನು ಬೇಕಾದರೂ ಮಾಡ್ಕೋಬೋದು. ಮೇಲ್ಗಡೆ ಚಾಕ್ಲೇಟ್ ಪುಡಿನ ಉದುರಿಸ್ಕೊಳ್ಳಿ, ಅಥವಾ ಈ ಸಣ್ಣ ಚಾಕ್ಲೇಟಿಂದ ಸಿಗುತ್ತಲ್ಲ ರೌಂಡ್ ಒಂದು, ಅದನ್ನು ಹಾಕ್ಕೊಳ್ಳಿ. ನಿಮ್ಗೆ ಯಾವ ಥರ ಬೇಕಾದ್ರೂ ಅರೇಂಜ್ ಮಾಡ್ಕೊಳ್ಳಿ. ನನ್ನ ಒಂದು ಡೆಕೋರೇಷನ್ ನಾನು ತೋರಿಸ್ತಾ ಇದ್ದೀನಿ, ಆದರೆ ತಿನ್ನೋಕ್ಕೆ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಈ 2 ಕಪ್ಪಿಂದ ನಿಮಗೆ ಇದರಿಂದ ಒಂದು 16 ಇದು ಕಪ್ಸ್ ಆಗುತ್ತೆ ಇದರಿಂದ. ಅಂದರೆ ನೀವು 2 ಕಪ್ ಹಾಲನ್ನು ಬಳಸಿದರೆ ನೋಡಿ ಸಿಂಪಲ್ಲಾಗಿ ಎಷ್ಟು ಜನ ತಿನ್ಬೋದು ಇದನ್ನು, ಎಷ್ಟು ರುಚಿಯಾಗಿರುತ್ತೆ. ಈ ಥರ ಮಾಡ್ಕೊಂಡು ನೋಡಿ, ಟ್ರೈ ಮಾಡಿ ನೋಡಿ. ನೋಡಿ ಎಷ್ಟು ಚೆನ್ನಾಗಿದೆ, ತುಂಬ ಸಾಫ್ಟಾಗಿರುತ್ತೆ, ಗಟ್ಟಿಯಾಗಿದೆ ನೋಡಿ ಈಗಾಗಲೇ. ನೋಡಿ ಎಷ್ಟು ಚೆನ್ನಾಗಿ ಗೊತ್ತಾಗುತ್ತೆ ನಿಮಗೆ ಗಟ್ಟಿಯಾಗಿದೆ ಅಂತ, ನೋಡಿದ್ರಲ್ಲ. ಸೊ ಈ ಥರ ಮಾಡ್ಕೊಂಡು ನೋಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಚಾನಲ್ನ ವಾಚ್ ಮಾಡೋರಿಗೆಲ್ಲ ತುಂಬ ಥ್ಯಾಂಕ್ಸ್, ಧನ್ಯವಾದಗಳು.